ದರ್ಶನಕ್ಕೆ ಬಂದಳು. ಓಂ ಬ್ರಹ್ಮದೇವಾಯ ನಮಃ. ಅಣ್ಣನಿಗೆ ಬಂದ ದುಸ್ಥಿತಿ ತನಗೂ ಬಾರದಿರಲು ಬ್ರಹ್ಮದೇವನನ್ನು ಕುರಿತು ಘೋರವಾದ ತಪಸ್ಸನ್ನು ಆರಂಭಿಸಿದಳು. ಅದಕ್ಕಾಗಿ ತನ್ನ ಸುತ್ತಲೂ ಅಗ್ನಿವರ್ತಲವನ್ನು ನಿರ್ಮಿಸಿ ಆ ಬೆಂಕಿಯ ನಡುವೆ ತಪಸ್ಸಿಗೆ ಕುಳಿತಳು. ಅವಳ ಉದ್ದೇಶ ದೃಢವಾಗಿತ್ತು. ಬ್ರಹ್ಮದೇವಾಯ ನಮಃ. ಅಳಿವೇ ಇಲ್ಲದ ದೇವತೆಗಳಂತೆ ಅಸುರರು ಸುದೀರ್ಘವಾಗಿ ಜೀವಿಸಬೇಕು. ನಂತರ ದೇವತೆಗಳು ಎಲ್ಲರೂ ಅಳಿಯುವುದನ್ನು ನೋಡಿ ಆನಂದ ಹೊಂದಬೇಕೆಂದು ನೆನೆದಳು ಮಹಿಷಮುಖಿ. ಅವಳ ಆಸೆ ಈಡೇರಿತು. ಬ್ರಹ್ಮದೇವಾಯ ನಮಃ. ಅವಳ ಘೋರ ತಪಸ್ಸಿನಿಂದಾಗಿ ಉಂಟಾದ ತಾಪ ಬ್ರಹ್ಮಲೋಕವನ್ನೇ ತಾಕಲು ಬ್ರಹ್ಮದೇವರೇ ಮಹಿಷಮುಖಿ ಎದುರು ಪ್ರತ್ಯಕ್ಷಗೊಂಡರು. ಓಂ ಬ್ರಹ್ಮದೇವಾಯ ನಮಃ. ಮಹಿಷಮುಖಿಯೇ, ನಿನ್ನ ಕಠಿಣ ತಪಸ್ಸಿಗೆ ಮೆಚ್ಚಿ ಬಂದಿರುವೆನು. ಕಣ್ತೆರೆ. ನಮಸ್ಕರಿಸುವೆ ಚತುರ್ಮುಖನೇ.